ಮತ್ತೆ ಭಾರತೀಯ ಜನತಾ ಪಕ್ಷದ ಆಡಳಿತ. ಇನ್ನು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಚಿವ BC ಪಾಟೀಲ್, ಜಿಲ್ಲೆಯಲ್ಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಾರೆ, ನಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಕೇಳೋರೇ ಇಲ್ಲ, ಹಾಗಾಗಿ ನಾವೇ ಸ್ವತಃ ಜಿಲ್ಲಾ ಕಚೇರಿಯಲ್ಲಿ ಆದಷ್ಟು ಇರೋಣ, ನಮ್ಮ ಕಾರ್ಯಕರ್ತರ ಕೆಲಸವನ್ನು ಸಮಸ್ಯೆಯನ್ನು ನಾವೇ ಬಗೆಹರಿಸಬಹುದು, ಕಾಂಗ್ರೆಸ್ನ ಇಂಥ ದುರಾಡಳಿತವನ್ನು ನಾವು ಎಂದೂ ಕೂಡ ನೋಡಿಲ್ಲ, ಏನಾದರೂ ಮಾತನಾಡಿದ್ರೆ ಕೇಸ್ ಹಾಕೋದು, ಜೈಲಿಗೆ ಕಳಿಸೋದು ಮಾಡ್ತಿದ್ದಾರೆ, ಹಳ್ಳಿಗಳಲ್ಲಿ ಜನರ ಶೋಷಣೆ ನಡೀತಾ ಇದೆ, ಹಾಗಾಗಿ ಸೋಮವಾರ ಒಂದಿನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1-1:30ವರೆಗೂ ಕಚೇರಿಯಲ್ಲಿ ಕುಳಿತುಕೊಂಡು ನಂತರ ನಮ್ಮ ಮುಂದಿನ ಕೆಲಸಕ್ಕೆ ಸಾಗೋಣ ಎಂದು, ಇದರಿಂದ ನಮ್ಮ ಕಾರ್ಯಕರ್ತರಿಗೆ ಹುಮ್ಮಸ್ಸು ಶಕ್ತಿ ಬರುತ್ತದೆ ಎಂದು ಹೇಳ್ತಾ ಪಕ್ಷವನ್ನು ಸಂಘಟನೆ ಮಾಡೋಣ, ಕೆಲಸ ಮಾಡೋಣ, ಬರುವ 2028ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ್ತೆ BJP ಅಧಿಕಾರಕ್ಕೆ ಬರುವಂತೆ ಮಾಡೋಣ, ಅದಕ್ಕೆಲ್ಲ ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ, ನಿಮ್ಮ ಶಕ್ತಿ ಬಹಳ ಮುಖ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಬಳ್ಳಾರಿ, ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ಶಿವರಾಜ್ ಸಜ್ಜನರ್, ಶೋಭಾ ನಿಸ್ಸಿಂಗೌಡ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಕಾರ್ಯಕರ್ತರನ್ನ ಕೇಳೋರಿಲ್ಲ. ಆಯಾ ಜಿಲ್ಲೆಗಳಲ್ಲಿ ಪೊಲೀಸ್ ದೌರ್ಜನ್ಯ ಆಗ್ತದೋ, ಕಂದಾಯ ಇಲಾಖೆಯಿಂದ ಕೆಲಸ ಆಗ್ತಾವೋ, ಈ PWD ಆಗ್ತಾವೋ ಇಲ್ಲ ಗೊತ್ತಿಲ್ಲ, ZP ಆಗ್ತಾವೋ ಇಲ್ಲ ಗೊತ್ತಿಲ್ಲ. ನಾವಿಲ್ಲಿ ಕೂತ್ಕೊಂಡ್ರೆ ನಮ್ಮ ಕಾರ್ಯಕರ್ತರು ಬಂದ್ರೆ ಅವ್ರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿದ್ರೆ ನಿಮಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸ್ಪಂದನೆ ಸಿಗ್ತದೆ. ನಮ್ಮವ್ರು ಇದಾರಪ್ಪ, ನಮ್ಮನ್ನು ಹೇಳೋದು ಕೇಳೋರು. ಯಾಕೆಂದ್ರೆ ಇವರು ಇಂಥ ದುರಾಡಳಿತ, ಇಂಥ ಕೆಟ್ಟ ಆಡಳಿತ ಇವತ್ತು ಇದುವರೆಗೂ ನಾವು ನೋಡಿಲ್ಲ. ಒಂಥರ ದೌರ್ಜನ್ಯ, ಯಾರೇನೋ ಮಾತಾಡಿದ ತಕ್ಷಣ ಕೇಸ್ ಹಾಕೋದು, ಒಳ ಕಳಿಸೋದು, ಜೈಲಿಗೆ ಕಳಿಸೋದು. ಮೊನ್ನೆ ಹಕ್ಕು ಪತ್ರ ಕೊಟ್ಟರು, ಅದರಲ್ಲಿ ದೊಡ್ಡ ಅವ್ಯವಹಾರ ಮಾಡಿದ್ರು. ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ನಾವು ಗಲಾಟೆ ಮಾಡಿದ್ವಿ. ಅವಾಗೇನು ಚರ್ಮ ದಪ್ಪ ಆಗ್ಬಿಟ್ಟಿದ್ದಾವೆ ಅಧಿಕಾರಿಗಳು. ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲಾ SP ಇರ್ಬೋದು, CO, ಯಾರು ಕೂಡ ನೀವು ತೆರೆ ಕೆಡಿಸ್ಕೊತಾ ಇಲ್ಲ. ಒಂಥರ ಲೂಟಿ ನಡೆದಿದೆ. ಹಳ್ಳಿಗಳಲ್ಲಿ ಜನರ ಶೋಷಣೆ ಆಗ್ತದೆ. ಇದನ್ನ ನೋಡಿ ನಾನು ತೀರ್ಮಾನ ಮಾಡಿದ್ರೆ ಈ ಸೋಮವಾರ ನಾಡ್ದಿಂದಾನೆ ನಾವು ಬಂತೀವಿ. ನಮ್ಮ ಎಲ್ಲ ಮುಖಂಡರು ಬಂದ್ರು, ಇನ್ನೂ ಸಂತೋಷ. ಎಲ್ಲರೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಗಮನಕ್ಕೆ, ಯಾಕೆ ಅಂತ ಅನಿವಾರ್ಯ ಬಂದಾಗ ನಾವು ಮತ್ತೆ ಹೇಳ್ತೀವಿ ಈ ದಿನ ಬಿಟ್ಟು ಇನ್ನೊಂದು ದಿನ ಬರ್ತೀವಿ ಅಂತ. ಅದಕ್ಕೆ ಸೋಮವಾರ ಒಂದು ದಿವಸ ಬೆಳಗ್ಗೆ 10 ಗಂಟೆಯಿಂದ ಬೆಳಗ್ಗೆ ಮಧ್ಯಾಹ್ನ 1-1:30ವರೆಗೂ ಇಲ್ಲಿ ಕುತ್ಕೊಂಡು ಆಮೇಲೆ ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೆ ಹೋಗುವಂತ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಪಕ್ಷವನ್ನು ಸಂಘಟನೆ ಮಾಡೋಣ. 2028ಕ್ಕೆ ಕರ್ನಾಟಕದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಆಡಳಿತಕ್ಕೆ ತರುತ್ತಾ ಕೆಲಸವನ್ನ ಮಾಡೋಣ. ಅದಕ್ಕೆ